ವೆಲ್ಕಮ್ ಟು ಮೈ ಚಾನಲ್. ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ರಾಗಿ ಮುದ್ದೆ, ಶೇಂಗಾ ಚಟ್ನಿ ಹಾಗೂ ಸೊಪ್ಪನ್ನು ಮಾಡಿಕೊಂಡೆ. ಜೊತೆಗೆ ಸ್ವಲ್ಪ ಮೊಸರು ಬುತ್ತಿಯನ್ನು ಬಾಕ್ಸಿಗೆ ಕಟ್ತಾ ಇದ್ದೀನಿ. ಇದೇ ಇವತ್ತಿನ ಥಾಲಿ. ರಾಗಿ ಮುದ್ದೆ ಹಾಗೂ ಶೇಂಗಾ ಚಟ್ನಿಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಸಾರು, ಪಲ್ಯ, ರೊಟ್ಟಿ ತಿಂದು ಬೇಜಾರಾದಾಗ ಈ ರೀತಿ ಮಾಡ್ಕೊಳ್ಬೋದು. ಮೊದಲು ನಾನು ಸೊಪ್ಪನ್ನು ಮಾಡಿಕೊಂಡೆ. ಸೊಪ್ಪನ್ನು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಂಡು ಸೊಪ್ಪನ್ನು ಬೇಯಿಸ್ಕೊಂಡು ತೆಗೆದು ಇಟ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ಅದೇ ಬಾಣಲೆಗೆ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡೆ. ನಂತರದಲ್ಲಿ ಒಂದು ತೊಳೆ ಹುಣಸೆಹಣ್ಣು ಮತ್ತು ಒಂದು ಬೊಗಸೆಯಷ್ಟು ಶೇಂಗಾ ಬೀಜವನ್ನು ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಸಿಪ್ಪೆ ಬೇಕಾದರೂ ತೆಕ್ಕೊಳ್ಬಹುದು, ಸಪ್ರೇಟ್ ಹುರಿದು, ಅಥವಾ ಸಿಪ್ಪೆ ಸಮೇತನೂ ಹಾಕೋಬಹುದು. ಆರಿದ ನಂತರ ಇದಕ್ಕೆ 1 ಸ್ಪೂನು ಜೀರಿಗೆ ಹಾಗೂ ಉಪ್ಪನ್ನು ಈಗಲೇ ಹಾಕ್ಕೊಂಡ್ರೂ ನಡೆಯುತ್ತೆ, ಅಥವಾ ನಂತರದಲ್ಲಿ ಹಾಕ್ಕೊಂಡ್ರೂ ನಡೆಯುತ್ತೆ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಂಡು ಬರ್ತಾಯಿದ್ದೀನಿ. ಇನ್ನು ಮುದ್ದೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಅನ್ನ ಹಾಕ್ಬಿಟ್ಟು ನೀರಲ್ಲಿ ಮುದ್ದೆ ಹೆಸರನ್ನು ಕಲಸಿಟ್ಕೊಂಡಿದ್ದೀನಿ. ಅದು ಕುದೀತಾ ಇರುತ್ತೆ. ಅಷ್ಟರಲ್ಲಿ ಈ ಚಟ್ನಿಗೆ ನಾನು ಮುದ್ದೆಗೋಸ್ಕರನೇ ಶೇಂಗಾ ಚಟ್ನಿಗೆ ಹಸಿ ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮುದ್ದೆ ತಿನ್ನುವಾಗ ಚೆನ್ನಾಗಿರುತ್ತೆ ಅಂತ. ಈಗ ಶೇಂಗಾ ಚಟ್ನಿ ರೆಡಿಯಾಗಿದೆ. ಆಲ್ರೆಡಿ ಮುದ್ದೆನೂ ಕೂಡ ಮಾಡಿಟ್ಕೊಂಡೆ. ಈಗ ಬಾಕ್ಸಿಗೆ ನಾನು 2 ಮುದ್ದೆ ಶೇಂಗಾ ಚಟ್ನಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬಾಕ್ಸಿಗೆ ಕಟ್ತಾ ಇರೋದ್ರಿಂದ ನಾನು ಇದಕ್ಕೆ ನೀರನ್ನು ಜಾಸ್ತಿ ಹಾಕ್ಕೊಂಡಿಲ್ಲ. ಮುದ್ದೆ ತಿನ್ನಬೇಕಾದ್ರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿನ್ನಬೇಕಾಗುತ್ತೆ. ಇನ್ನೊಂದು ಬಾಕ್ಸಿಗೆ ಅನ್ನವನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ, ಮೊಸರನ್ನು ಹಾಕ್ಕೊಂಡು ಮೊಸರು ಬುತ್ತಿ ಥರ ರೆಡಿ ಮಾಡಿಕೊಂಡೆ. ಇನ್ನು ಮುದ್ದೆ ಜೊತೆಗೆ ಸೊಪ್ಪನ್ನು ಇಟ್ಬಿಟ್ಟು ನಾನು ಬಾಕ್ಸ್ನ ಕಂಪ್ಲೀಟ್ ಮಾಡಿದೆ. ಸೊ ಅನ್ನದ ಜೊತೆಗೆ ನೆಂಚ್ಕೊಳಕ್ಕೆ ಏನೂ ಇರಲ್ಲ ಅಂದ್ಕೊಂಡು ನಾನು ಸ್ವಲ್ಪ ಹಸಿಮೆಣಸಿಕಾಯಿ ಚಟ್ನಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮುದ್ದೆ, ಶೇಂಗಾ ಚಟ್ನಿ ಜೊತೆಗೆ ಸೊಪ್ಪು ತಿಂದರೆ ಚೆನ್ನಾಗಿರುತ್ತೆ. ಇನ್ನು ಮೇಲ್ಗಡೆ ಅನ್ನ ಸಾಂಬಾರ್ಗಿಂತ ಅನ್ನ ಮೊಸರು ಚೆನ್ನಾಗಿರುತ್ತೆ. ನೆಂಚ್ಕೊಳಕ್ಕೆ ಚಟ್ನಿ. ಇವತ್ತಿನ ಥಾಲಿ ನಂದು ರೆಡಿಯಾಗಿದೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹೀಗೆ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.